ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ತುಂಬ ನಂಬಿದವರು, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರಬಾರದೆಂದುಕೊಂಡವರು, ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಭಾವಿಸಿದವರು, ಅದೇ ಜನರು ಒಂದು ದಿನ ನಿಮ್ಮ ಹೃದಯವನ್ನು ಹೊಡೆಯುತ್ತಾರೆ ಹಾಗೂ ಮುರಿಯುತ್ತಾರೆ. ನೀವು ಪ್ರೀತಿಸಿದವರು, ನೀವು ಸಹಾಯ ಮಾಡಿದವರು, ನೀವು ನಿಮ್ಮ ಸಮಯ, ನಂಬಿಕೆ, ಮನಸ್ಸು ಎಲ್ಲವನ್ನು ಕೊಟ್ಟವರು, ಅದೇ ಜನರು ನಿಮ್ಮನ್ನು ಮೋಸ ಮಾಡಿ ಹೋಗಿದ್ದಾರೆ. ನೀವು ಒಳ್ಳೆಯವರಾಗಿದ್ದಕ್ಕೆ, ನೀವು ನಿಷ್ಠಾವಂತರಾಗಿದ್ದಕ್ಕೆ, ನೀವು ನಂಬಿದ್ದಕ್ಕೆ ಇಂದು ನೀವು ಒಂಟಿಯಾಗಿ ಕುಳಿತು ನೋವು ಅನುಭವಿಸುತ್ತಿದ್ದೀರಾ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ನಿಮಗಾಗಿ. ಯಾಕೆಂದರೆ ಇಂದು ನಾವು ಕೇಳಲಿರುವುದು ಸಾಮಾನ್ಯ ಮಾತುಗಳಲ್ಲ, ಜೀವನ ಬದಲಿಸುವ ಸತ್ಯ. ಸ್ನೇಹಿತರೆ, ಮೋಸವಾದಾಗ ಪ್ರತಿಕಾರವೇ ಪರಿಹಾರವಲ್ಲ, ಪ್ರತಿಕಾರದಿಂದ ಗಾಯ ಗುಣವಾಗುವುದಿಲ್ಲ. ಆದರೆ ಗೀತೆಯ ಜ್ಞಾನದಿಂದ ನೀವು ಕೇವಲ ಗುಣವಾಗುವುದಲ್ಲ, ಎಂದೆಂದಿಗಿಂತಲೂ ಹೆಚ್ಚು ಬಲಿಷ್ಠರಾಗಬಹುದು. ಸ್ನೇಹಿತರೆ, ನಿಮ್ಮನ್ನು ಮೋಸ ಮಾಡಿದವನು ನಿಮ್ಮ ಜೀವನದ ಅಂತ್ಯವಲ್ಲ, ಅವನು ದೇವರು ನಿಮ್ಮ ಜೀವನದಿಂದ ತೆಗೆದುಹಾಕಿದ ಒಂದು ಪಾಠ ಮಾತ್ರ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ನೋಡಿ. 10 ಅಮೂಲ್ಯವಾದ ಬೋಧನೆಗಳ ಮೂಲಕ ಮೋಸ, ದ್ರೋಹ, ನೋವು, ಕಣ್ಣೀರು, ಒಂಟಿತನ ಇವೆಲ್ಲವನ್ನು ಶಕ್ತಿಯನ್ನಾಗಿ ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಬಹುದು. ಮೋಸ ಯಾಕೆ ಆಗುತ್ತದೆ ಸ್ನೇಹಿತರೆ? ಜೀವನದಲ್ಲಿ ಕಲಿಯಬೇಕಾದ ದೊಡ್ಡ ಪಾಠವೇನೆಂದರೆ, ನಮ್ಮ ನೋವಿಗೆ ದೊಡ್ಡ ಕಾರಣ ಮೋಸ ಮಾಡಿದವನು ಅಲ್ಲ, ಅವನಿಂದ ನಾವು ಕಟ್ಟಿಕೊಂಡಿದ್ದ ಅತಿಯಾದ ನಿರೀಕ್ಷೆ. ನಾವು ಯಾರನ್ನಾದರೂ ತುಂಬ ನಂಬುತ್ತೇವೆ. ಇವನು ಎಂದಿಗೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ, ಇವಳು ಯಾವತ್ತೂ ನನ್ನ ವಿರುದ್ಧ ನಿಲ್ಲುವುದಿಲ್ಲ, ನಾನು ಇಷ್ಟು ಒಳ್ಳೆಯದು ಮಾಡಿದ್ದೇನೆ, ಅವನು ನನಗೆ ಕೆಡಕು ಮಾಡುವುದಿಲ್ಲ ಎಂದುಕೊಳ್ಳುತ್ತೇವೆ. ಆದರೆ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ. ಮನಸ್ಸು ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಜನರ ಆದ್ಯತೆಗಳು ಬದಲಾಗುತ್ತವೆ, ನಮ್ಮ ಬಗ್ಗೆ ಅವರ ವರ್ತನೆ ಕೂಡ ಬದಲಾಗಬಹುದು. ನೀವು ಕರ್ಮ ಮಾಡಿ, ಆದರೆ ಫಲದ ಮೇಲೆ ಅಂಟಿಕೊಳ್ಳಬೇಡಿ. ನೀವು ಪ್ರೀತಿ ಕೊಡಿ, ಆದರೆ ಅದರ ಪ್ರತಿಫಲವನ್ನು ಬಲವಂತವಾಗಿ ನಿರೀಕ್ಷಿಸಬೇಡಿ. ನೀವು ಸಹಾಯ ಮಾಡಿ, ಆದರೆ ಪ್ರತಿಯಾಗಿ ನಿಷ್ಠೆ ಸಿಗಲೇಬೇಕೆಂದು ಅಂದುಕೊಳ್ಳಬೇಡಿ. ನೀವು ಒಬ್ಬರಿಗೆ ಒಳ್ಳೆಯದು ಮಾಡಿದರೆ ಅದು ನಿಮ್ಮ ಧರ್ಮ, ಆದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳುವರೋ ಇಲ್ಲವೋ ಅದು ಅವರ ಸಂಸ್ಕಾರ. ಒಂದು ಮರ ಎಲ್ಲರಿಗೂ ನೆರಳು ಕೊಡುತ್ತದೆ, ಆದರೆ ಎಲ್ಲರೂ ಆ ಮರಕ್ಕೆ ನೀರು ಹಾಕುವುದಿಲ್ಲ. ಕೆಲವರು ಅದರ ಕೆಳಗೆ ವಿಶ್ರಾಂತಿ ಪಡೆಯುತ್ತಾರೆ, ಕೆಲವರು ಅದರ ಕೊಂಬೆ ಕಡಿಯುತ್ತಾರೆ. ಹಾಗೆಂದರೆ ಮರ ನೆರಳು ಕೊಡುವುದನ್ನೇ ನಿಲ್ಲಿಸುತ್ತದೆಯೇ? ಇಲ್ಲ. ಅದೇ ರೀತಿಯಲ್ಲಿ ನೀವು ಒಳ್ಳೆಯವರಾಗಿರುವುದನ್ನು ಬಿಡಬೇಡಿ, ಆದರೆ ಯಾರಿಂದಲೂ ಶಾಶ್ವತ ನಿಷ್ಠೆಯ ನಿರೀಕ್ಷೆ ಇಡಬೇಡಿ. ಇಂದಿನ ಮೊದಲ ಪಾಠ ಅತಿಯಾದ ನಿರೀಕ್ಷೆ. ಭವಿಷ್ಯದಲ್ಲಿ ನಿರೀಕ್ಷೆ ಕಡಿಮೆ ಮಾಡಿ ಆತ್ಮಗೌರವ ಹೆಚ್ಚಿಸಿ. ಮೋಸವಾದಾಗ ತಕ್ಷಣ ಪ್ರತಿಕಾರ ಯಾಕೆ? ಬೇಡ. ಮೋಸವಾದ ತಕ್ಷಣ ಮನಸ್ಸಿನಲ್ಲಿ ಏನು ಬರುತ್ತದೆ? ನನ್ನನ್ನು ಮೋಸ ಮಾಡಿದವನಿಗೆ ನಾನು ತೋರಿಸುತ್ತೇನೆ, ಅವನು ನನ್ನಂತೆಯೇ ಅಳಬೇಕು, ಅವಳಿಗೂ ಇದೇ ನೋವು ಕೊಡಬೇಕು, ಪ್ರತಿಕಾರವೇ ನ್ಯಾಯ. ಆದರೆ ಸ್ನೇಹಿತರೆ, ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನದ ದೊಡ್ಡ ತಪ್ಪಾಗಬಹುದು. ಕೋಪದಿಂದ ಮೋಹ ಉಂಟಾಗುತ್ತದೆ, ಮೋಹದಿಂದ ಸ್ಮೃತಿ, ಭ್ರಮಸ್ಮಸ್ತುತಿ, ಸ್ತುತಿಭಂಶದಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಮನುಷ್ಯನ ಪತನ. ಅಂದರೆ ಒಮ್ಮೆ ಕೋಪ ನಿಮ್ಮ ಮನಸ್ಸನ್ನು ಹಿಡಿದರೆ ನೀವು ನ್ಯಾಯವಾಗಿ ಯೋಚಿಸಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಮಾಡುವ ಕೆಲಸ ನಿಮ್ಮ ಶತ್ರುವಿಗಿಂತ ನಿಮ್ಮನ್ನೇ ಹೆಚ್ಚು ಹಾನಿ ಮಾಡುತ್ತದೆ. ಒಬ್ಬ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಿದ, ಅವನು ನಿಮಗೆ ನೋವು ಕೊಟ್ಟ, ಆದರೆ ನೀವು ಪ್ರತಿಕಾರದ ಬೆಂಕಿಯಲ್ಲಿ ಸುಟ್ಟರೆ ಅವನು ನಿಮ್ಮ ಒಂದು ದಿನವನ್ನಲ್ಲ, ನಿಮ್ಮ ಹಲವು ತಿಂಗಳು, ವರ್ಷ ಮನಃಶಾಂತಿ, ನಿದ್ದೆ ಕದ್ದಂತಾಗುತ್ತದೆ. ಪ್ರತಿಕಾರ ಎಂದರೆ ಇನ್ನೊಬ್ಬ ನನ್ನ ಸುಡಲು ನೀವು ಹಿಡಿದ ಬೆಂಕಿ, ಆ ಬೆಂಕಿ ಮೊದಲು ನಿಮ್ಮ ಕೈಯನ್ನೇ ಸುಡುತ್ತದೆ. ಆದ್ದರಿಂದ ಮೋಸವಾದಾಗ ಮೊದಲ ಕೆಲಸ ಉತ್ತರ ಕೊಡಬೇಡಿ, ತಕ್ಷಣ ಮೆಸೇಜ್ ಮಾಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡಬೇಡಿ, ಕೂಗಾಡಬೇಡಿ. ಅಷ್ಟೇ ಅಲ್ಲ, ಯಾರ ಮುಂದೆಯೂ ನಿಮ್ಮ ದುಃಖವನ್ನು ಪ್ರದರ್ಶನ ಮಾಡಬೇಡಿ. ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ಏಕೆಂದರೆ ಕೋಪದ ಕ್ಷಣದಲ್ಲಿ ಮಾಡಿದ ಕೆಲಸ ಕೆಲವೊಮ್ಮೆ ಜೀವನ ಪೂರ್ತಿ ಪಶ್ಚಾತ್ತಾಪ ಕೊಡುತ್ತದೆ. ಎರಡನೇ ಪಾಠ, ಪ್ರತಿಕಾರದಿಂದ ಗೆಲುವಿಲ್ಲ, ಸ್ವಯಂ ನಿಯಂತ್ರಣವೇ ನಿಜವಾದ ಜಯ. ನಿಮ್ಮನ್ನು ಮೋಸ ಮಾಡಿದವರು ಯಾರು?
ಸ್ನೇಹಿತರೆ, ನಾವು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡುತ್ತೇವೆ. ನಮ್ಮ ಜೊತೆ ಮಾತನಾಡುವ ಪ್ರತಿಯೊಬ್ಬರನ್ನು ನಮ್ಮವರು ಎಂದುಕೊಳ್ಳುತ್ತೇವೆ. ಯಾರಾದರೂ ನಗುತ್ತಾ ಮಾತನಾಡಿದರೆ ನಮ್ಮವನು, ಸಹಾಯ ಮಾಡಿದರೆ ನಮ್ಮವನು, ಪ್ರತಿದಿನ ಕರೆ ಮಾಡಿದರೆ ನಮ್ಮವನು, ಪ್ರಶಂಸೆ ಮಾಡಿದರೆ ನಮ್ಮವನು. ಆದರೆ ಅಲ್ಲ, ಎಲ್ಲ ಪರಿಚಯಗಳು ಸಂಬಂಧಗಳಲ್ಲ, ಎಲ್ಲ ಸಂಬಂಧಗಳು ನಿಷ್ಠೆಯಲ್ಲ, ಎಲ್ಲ ನಗುಗಳು ಸತ್ಯವಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಬರುತ್ತಾರೆ, ಪಾಠವಾಗಿ ಬರುತ್ತಾರೆ, ಎಚ್ಚರಿಕೆಯಾಗಿ ಬರುತ್ತಾರೆ. ನಿಮ್ಮನ್ನು ಮೋಸ ಮಾಡಿದವರು ಶತ್ರು ಆಗಿರಬೇಕೆಂದೇನಿಲ್ಲ. ಅವನು ದೇವರು ಕಳುಹಿಸಿದ ಒಂದು ಜಾಗೃತಿಯೂ ಆಗಿರಬಹುದು. ಅವನು ನಿಮಗೆ ಹೇಳಿದ ಪಾಠ, ಎಲ್ಲರನ್ನೂ ಬೇಗ ನಂಬಬೇಡ, ನಿನ್ನ ಹೃದಯವನ್ನು ಎಲ್ಲರ ಮುಂದೆ ತೆರೆದಿಡಬೇಡ, ನಿನ್ನ ದುರ್ಬಲತೆಯನ್ನು ಯಾರಿಗೂ ಆಯುಧ ಮಾಡಿಕೊಡಬೇಡ, ನಿನ್ನ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಬೇಡ. ಸ್ನೇಹಿತರೆ, ಕೆಲವರು ನಿಮ್ಮ ಜೀವನದಿಂದ ಹೋಗುವುದು ಶಿಕ್ಷೆಯಲ್ಲ, ಅದು ರಕ್ಷಣೆ. ನೀವು ಇಂದು ಅಳುತ್ತಿದ್ದೀರಿ, ಆದರೆ ಕೆಲವು ತಿಂಗಳ ನಂತರ ನೀವು ಹೇಳುತ್ತೀರಿ, ಅವನು ನನ್ನನ್ನು ಬಿಟ್ಟು ಹೋಗಿದ್ದು ಒಳ್ಳೆಯದಾಯಿತು, ಇಲ್ಲದಿದ್ದರೆ ನಾನು ಇನ್ನೂ ಹೆಚ್ಚು ದುಃಖ ಪಡುತ್ತಿದ್ದೆ ಎಂದು. ಮೂರನೆಯ ಪಾಠ, ಎಲ್ಲರೂ ನಿಮ್ಮವರು ಅಲ್ಲ. ಯಾರು ಉಳಿಯುತ್ತಾರೆ ಎಂಬುವುದಕ್ಕಿಂತ ಯಾರು ಹೋಗುತ್ತಾರೆ ಎಂಬುವುದು ದೇವರ ಯೋಜನೆ. ಮೋಸವಾದಾಗ ನಿಮ್ಮ ಮೌಲ್ಯ ಕಡಿಮೆಯಾಗುತ್ತದೆಯಾ? ನಿಮ್ಮನ್ನು ಯಾರಾದರೂ ಮೋಸ ಮಾಡಿದಾಗ ಮನಸ್ಸಿನಲ್ಲಿ ತುಂಬಾ ಅಪಾಯಕಾರಿ ಪ್ರಶ್ನೆಗಳು ಬರುತ್ತವೆ. ನನ್ನಲ್ಲೇನಾದರೂ ಕೊರತೆ ಇದೆಯಾ? ನಾನು ಸಾಕಷ್ಟು ಒಳ್ಳೆಯವನು ಅಲ್ಲವಾ? ನನ್ನ ಪ್ರೀತಿ ಕಡಿಮೆಯಾಯಿತು, ನನ್ನ ನಂಬಿಕೆ ತಪ್ಪಾಯಿತು, ನನಗೆ ಮೌಲ್ಯವೇ ಇಲ್ಲವಾ? ಸ್ನೇಹಿತರೆ, ಇದನ್ನು ಗಮನದಿಂದ ಕೇಳಿ. ಯಾರಾದರೂ ನಿಮ್ಮನ್ನು ಮೋಸ ಮಾಡಿದರೆ ಅದು ನಿಮ್ಮ ಮೌಲ್ಯದ ಪ್ರಮಾಣ ಪತ್ರವಲ್ಲ, ಅದು ಅವರ ಸ್ವಭಾವದ ಪ್ರಮಾಣ ಪತ್ರ. ಹೂವನ್ನು ತುಳಿದವನು ಹೂವಿನ ಮೌಲ್ಯ ಕಡಿಮೆ ಮಾಡಲಿಲ್ಲ, ತನ್ನ ಸಂಸ್ಕಾರವನ್ನು ತೋರಿಸಿದ. ಚಿನ್ನವನ್ನು ಗುರುತಿಸಿದವನು ಚಿನ್ನದ ಮೌಲ್ಯ ಕಡಿಮೆ ಮಾಡಲಿಲ್ಲ, ತನ್ನ ಅಜ್ಞಾನವನ್ನು ತೋರಿಸಿದ. ಹಾಗೆಯೇ ನಿಮ್ಮ ಪ್ರಾಮಾಣಿಕತೆಯನ್ನು ಯಾರಾದರೂ ದುರುಪಯೋಗ ಮಾಡಿಕೊಂಡರೆ, ನಿಮ್ಮ ಒಳ್ಳೆಯತನವನ್ನು ಯಾರಾದರೂ ದುರ್ಬಲತೆ ಎಂದುಕೊಂಡರೆ, ನಿಮ್ಮ ಪ್ರೀತಿಯನ್ನು ಯಾರಾದರೂ ಆಟವನ್ನಾಗಿ ಮಾಡಿಕೊಂಡರೆ ತಪ್ಪು ನಿಮ್ಮದಲ್ಲ, ಆದರೆ ಒಂದು ಜಾಗೃತಿ ಬೇಕು. ಒಳ್ಳೆಯವರಾಗಿರಿ, ಆದರೆ ಅಜ್ಞಾನಿಯಾಗಬೇಡಿ. ಸಹಾಯ ಮಾಡಿ, ಆದರೆ ನಿಮ್ಮ ಆತ್ಮಗೌರವ ಕಳೆದುಕೊಳ್ಳಬೇಡಿ. ಪ್ರೀತಿ ಕೊಡಿ, ಆದರೆ ನಿಮ್ಮನ್ನೇ ನೀವು ಮರೆತು ಬಿಡಬೇಡಿ. ನಾಲ್ಕನೆಯ ಪಾಠ, ಯಾರಾದರೂ ನಿಮ್ಮನ್ನು ಮೋಸ ಮಾಡಿದರೆ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ನಿಮ್ಮ ಮೌಲ್ಯವನ್ನು ನೀವು ಅರಿಯದೇ ಇರುವುದು ಮಾತ್ರ ನಿಜವಾದ ನಷ್ಟ. ಯಾಕೆ ಒಳ್ಳೆಯವರಿಗೆ ಹೆಚ್ಚು ಮೋಸವಾಗುತ್ತದೆ? ಬಹಳ ಜನ ಕೇಳುತ್ತಾರೆ, ನಾನು ಯಾರಿಗೂ ಕೆಡುಕು ಮಾಡಿಲ್ಲ, ನನಗೆ ಯಾಕೆ ಇಷ್ಟೊಂದು ನೋವು? ನಾನು ನಿಷ್ಠೆಯಿಂದ ಇದ್ದೆ, ನನಗೆ ಯಾಕೆ ಈ ಮೋಸ ಮಾಡಿದರು? ಜೀವನದಲ್ಲಿ ಬರೀ ಒಳ್ಳೆಯತನ ಸಾಕಾಗುವುದಿಲ್ಲ, ಒಳ್ಳೆಯತನಕ್ಕೆ ವಿವೇಕವು ಬೇಕಾಗುತ್ತದೆ. ಸ್ನೇಹಿತರೆ, ಒಳ್ಳೆಯ ಮನಸ್ಸು ಹೊಂದಿರುವವರು ಕೆಲವೊಮ್ಮೆ ಬೇಗ ನಂಬುತ್ತಾರೆ, ಮರುಕ್ಷಣ ಕ್ಷಮಿಸುತ್ತಾರೆ. ಕೆಂಪು ಸೂಚನೆಗಳನ್ನು ಕಡೆಗಣಿಸುತ್ತಾರೆ. ಅವನು ಬದಲಾಗುತ್ತಾನೆ ಎಂದುಕೊಳ್ಳುತ್ತಾರೆ. ತಮ್ಮನ್ನು ಬಯಸುತ್ತಾರೆ. ಇದು ದಯೆ ಅಲ್ಲ, ಕೆಲವೊಮ್ಮೆ ಇದು ಸ್ವಯಂ ಅನ್ಯಾಯ. ಯಾರಾದರೂ ನಿಮಗೆ ಒಮ್ಮೆ ಸುಳ್ಳು ಹೇಳಿದರೆ ಗಮನಿಸಿ, ಮರು ಸುಳ್ಳು ಹೇಳಿದರೆ ದೂರವಿರಿ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಒಮ್ಮೆ ಮುರಿದರೆ ಜಾಗೃತೆ, ಮತ್ತೆ ಮುರಿದರೆ ಸಂಬಂಧದ ಬಾಗಿಲು ಮುಚ್ಚಿ. ಕ್ಷಮೆ ಪವಿತ್ರ, ಆದರೆ ಮತ್ತೆ ಮೋಸವಾಗಲು ಅವಕಾಶ ಕೊಡುವುದು ಜ್ಞಾನವಲ್ಲ. ಐದನೇ ಪಾಠ, ಒಳ್ಳೆಯವರಾಗಿರಿ, ಆದರೆ ವಿವೇಕ ಇಲ್ಲದ ಒಳ್ಳೆಯತನ ನಿಮ್ಮನ್ನೇ ಗಾಯಗೊಳಿಸುತ್ತದೆ. ಮೋಸವಾದ ನೋವಿನಿಂದ ಹೇಗೆ ಹೊರಬೇಕು? ಮೋಸವಾದ ನಂತರ ಮನಸ್ಸು ಏನು ಮಾಡುತ್ತದೆ? ಅವನು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತದೆ. ಆ ದಿನದ ಘಟನೆಗಳನ್ನು ಮರು ಚಿಂತಿಸುತ್ತದೆ. ಏಕೆ ಹೀಗಾಯಿತು ಎಂದುಕೊಳ್ಳುತ್ತದೆ. ನಾನು ಏನು ತಪ್ಪು ಮಾಡಿದೆ ಎಂದು ಕಾಡುತ್ತದೆ. ಈ ಮಾನಸಿಕ ಚಕ್ರವೇ ನಮ್ಮನ್ನು ಹೆಚ್ಚು ಹಾಳು ಮಾಡುತ್ತದೆ. ಸ್ನೇಹಿತರೆ, ಮನಸ್ಸು ಎಲ್ಲಿ ಸಿಲುಕಿದೆಯೋ ಅದನ್ನು ಅಲ್ಲಿಯೇ ಬಿಡಬೇಡಿ, ಅದನ್ನು ಮೇಲಕ್ಕೆ ಎತ್ತುವುದೇ ಸರಿ. ಮೋಸ ಮಾಡಿದ ವ್ಯಕ್ತಿಯಿಂದ ಗಮನ ತೆಗೆಯಿರಿ, ನೋವಿನ ಘಟನೆಯಿಂದ ಗಮನವನ್ನು ಬೇರೆಡೆ ಸೆಳೆಯಿರಿ. ನಿಮ್ಮ ಮನಸ್ಸನ್ನು ಪವಿತ್ರ ಚಿಂತನೆಗಳಲ್ಲಿ ತೊಡಗಿಸಿ. ನೀವು ಗಮನಿಸಿದರೆ ಮನಸ್ಸು ಖಾಲಿ ಇದ್ದಾಗ ನೋವು ಹೆಚ್ಚು ಬರುತ್ತದೆ. ಆದರೆ ಮನಸ್ಸು ದೇವರ ಚಿಂತನೆ, ಶ್ಲೋಕ, ಜಪ, ಸೇವೆ, ಕೆಲಸದಲ್ಲಿ ತೊಡಗಿದಾಗ ನೋವು ನಿಧಾನವಾಗಿ ಕರಗಲು ಶುರುವಾಗುತ್ತದೆ. ಯಾರನ್ನು ಮರೆತುಕೊಳ್ಳಲು ಪ್ರಯತ್ನಿಸಬೇಡಿ.
ಬದಲಿಗೆ ನಿಮ್ಮನ್ನೇ ಮತ್ತೆ ಕಂಡುಕೊಳ್ಳಲು ಪ್ರಯತ್ನಿಸಿ. ಒಂದು ದಿನ ಬರುತ್ತದೆ, ಅದೇ ನೆನಪು ನಿಮ್ಮನ್ನು ಅಳಿಸುವುದಿಲ್ಲ. ಅದೇ ಘಟನೆ ನಿಮಗೆ ಪಾಠವಾಗಿ ಮಾತ್ರ ಉಳಿಯುತ್ತದೆ. 6ನೇ ಪಾಠ, ನೋವಿನಿಂದ ಹೊರಬರಲು ಮನಸ್ಸನ್ನು ಕೆಳಕ್ಕೆ ಅಲ್ಲ ಮೇಲಕ್ಕೆ ತಿರುಗಿಸಿ. ದೇವರ ಕಡೆ ತಿರುಗಿದ ಮನಸ್ಸು ನಿಧಾನವಾಗಿ ಗುಣವಾಗುತ್ತದೆ. ಕ್ಷಮೆ ಎಂದರೆ ದುರ್ಬಲತೆಯೇ? ಬಹಳ ಜನ ಕೇಳುತ್ತಾರೆ. ಅವನು ನನ್ನನ್ನು ಮೋಸ ಮಾಡಿದ, ನಾನು ಅವನನ್ನು ಕ್ಷಮಿಸಬೇಕಾ? ಅದು ದುರ್ಬಲತೆ ಅಲ್ಲವೇ? ಕ್ಷಮೆ ದುರ್ಬಲತೆ ಅಲ್ಲ, ಆತ್ಮಶಕ್ತಿ. ಆದರೆ ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನು ಗಮನಿಸಬೇಕು. ಕ್ಷಮೆ ಮತ್ತೆ ಅದೇ ವ್ಯಕ್ತಿಯನ್ನು ಜೀವನಕ್ಕೆ ಒಳಗೆ ಬರಮಾಡಿಕೊಳ್ಳುವುದು. ಕ್ಷಮೆ ಎಂದರೆ ನಾನು ಈ ನೋವಿನ ವಿಷಯವನ್ನು ಇನ್ನು ಕುಡಿಯುವುದಿಲ್ಲ, ನಾನು ಪ್ರತಿಕಾರದ ಬೆಂಕಿಯಲ್ಲಿ ನನ್ನನ್ನು ಸುಡುವುದಿಲ್ಲ, ನಾನು ನಡೆದದ್ದನ್ನು ಒಪ್ಪಿಕೊಳ್ಳುತ್ತೀನಿ, ನಾನು ಪಾಠ ಕಲಿಯುತ್ತೇನೆ, ನಾನು ಮುಂದಕ್ಕೆ ಸಾಗುತ್ತೇನೆ. ಕ್ಷಮೆ ಎಂದರೆ ಮರೆತು ಬಿಡುವುದು ಅಲ್ಲ. ಕ್ಷಮೆ ಎಂದರೆ ಮತ್ತೆ ನಂಬುವುದು ಕೂಡ ಅಲ್ಲ. ಕ್ಷಮೆ ಎಂದರೆ ನಿಮ್ಮ ಮನಸ್ಸಿನ ಕಾರ್ಯಗ್ರಹದ ಬಾಗಿಲು ತೆರೆಯುವುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಅವರು ನಿಮ್ಮ ಮನಸ್ಸಿನಲ್ಲಿ ಬಾಡಿಗೆ ಕೊಡದೆ ವಾಸಿಸುತ್ತಿದ್ದಾರಾ? ಹಾಗಾದರೆ ಯಾಕೆ ಅವರಿಗೆ ಆ ಜಾಗ ಕೊಡಬೇಕು? ಕ್ಷಮಿಸಿ, ಆದರೆ ಗಡಿ ಹಾಕಿ. ದಯೆ ಇಡಿ, ಆದರೆ ದೂರ ಇರಿ. ದ್ವೇಷ ಬಿಡಿ, ಆದರೆ ಜ್ಞಾನ ಉಳಿಸಿ. 7ನೇ ಪಾಠ, ಕ್ಷಮೆ ಎಂದರೆ ಅವರಿಗಾಗಿ ಅಲ್ಲ, ನಿಮ್ಮ ಒಳಗಿನ ಶಾಂತಿಗಾಗಿ. ಪ್ರತೀಕಾರಕ್ಕಿಂತ ದೊಡ್ಡ ಉತ್ತರ ಏನು? ಸ್ನೇಹಿತರೆ, ಒಬ್ಬನು ನಿಮ್ಮನ್ನು ಮೋಸ ಮಾಡಿದ. ಅವನು ಬಹುಶಃ ಹೀಗೆ ಎಂದುಕೊಂಡಿರಬಹುದು, ಇವನು ನನ್ನಿಂದಲೇ ಕುಸಿದು ಬೀಳುತ್ತಾನೆ, ಇವಳಿಗೆ ನಾನೇ ಬೇಕು ಎಂದು. ಇವನು ಎಂದಿಗೂ ಮುಂದೆ ಹೋಗಲಾರ, ಇವಳ ಮನಸ್ಸು ಮುರಿದು ಹೋಗುತ್ತದೆ. ಈಗ ನೀವು ಅವನಿಗೆ ಕೊಡುವುದಾದ ದೊಡ್ಡ ಉತ್ತರ ಏನು? ಕೋಪ, ಜಗಳ, ಪೋಸ್ಟ್ ಮಾಡುವುದು, ಅವಮಾನ. ಇಲ್ಲ, ನಿಮ್ಮ ಬೆಳವಣಿಗೆ, ನಿಮ್ಮ ಶಾಂತಿ, ನಿಮ್ಮ ಯಶಸ್ಸು, ನಿಮ್ಮ ಆಂತರಿಕ ಬಲ. ಒಮ್ಮೆ ಯೋಚಿಸಿ, ನಿಮ್ಮನ್ನು ಮುರಿಯಬೇಕೆಂದಿದ್ದ, ಆದರೆ ನೀವು ಅದರಿಂದಲೇ ಇನ್ನೂ ಹೆಚ್ಚು ಬಲಿಷ್ಠರಾದರೆ ಅದೇ ನಿಜವಾದ ಜಯ ಅಲ್ಲವಾ? ಹೆಚ್ಚು ಓದಿ, ಹೆಚ್ಚು ದುಡಿಯಿರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಿ, ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ನಿರ್ಮಿಸಿಕೊಳ್ಳಿ, ನಿಮ್ಮ ಗುರಿಗಳನ್ನು ಬೆನ್ನಟ್ಟಿರಿ, ನಿಮ್ಮ ಮೌಲ್ಯವನ್ನು ಮತ್ತೆ ಕಟ್ಟಿಕೊಳ್ಳಿ. ಪ್ರತೀಕಾರ ಅವರಿಗೆ ನೋವು ಕೊಡಬಹುದು, ಆದರೆ ನಿಮ್ಮ ಬೆಳವಣಿಗೆ ಅವರನ್ನು ಮೌನಗೊಳಿಸುತ್ತದೆ. ನಿನ್ನ ಧರ್ಮದಲ್ಲಿ ನಿಲ್ಲು, ನಿನ್ನ ಕರ್ತವ್ಯ ಮಾಡು, ನಿನ್ನ ಶಕ್ತಿಯನ್ನು ಆಳುವುದಕ್ಕೆ ಅಲ್ಲ, ಹೇಳುವುದಕ್ಕೆ ಬಳಸು. 8ನೇ ಪಾಠ, ನಿಮ್ಮನ್ನು ಮೋಸ ಮಾಡಿದವರಿಗೆ ಕೊಡುವ ದೊಡ್ಡ ಉತ್ತರ, ನೀವು ಮುರಿಯದೆ ಮತ್ತಷ್ಟು ಎತ್ತರಕ್ಕೆ ಏರುವುದು. ದೇವರು ಯಾಕೆ ಇಂತಹವರನ್ನು ನಮ್ಮ ಜೀವನಕ್ಕೆ ಕಳುಹಿಸುತ್ತಾನೆ? ನೀವು ಬಹುಶಃ ದೇವರಲ್ಲಿ ಕೇಳಿರಬಹುದು, ದೇವರೇ, ನಾನು ಪ್ರಾರ್ಥನೆ ಮಾಡಿದೆ, ಹಾಗಿದ್ದರೂ ಯಾಕೆ ಈ ದ್ರೋಹ? ನಾನು ಒಳ್ಳೆಯವನು ಆಗಿದ್ದರೂ ಏಕೆ ಈ ನೋವು? ನನ್ನನ್ನೇ ಯಾಕೆ ಆಯ್ಕೆ ಮಾಡಿದೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಗೀತೆಯ ಮೌನ ಉತ್ತರ ಬಹಳ ಆಳವಾದದ್ದು. ಕೆಲವು ಜನರು ನಿಮ್ಮ ಜೀವನಕ್ಕೆ ಉಳಿಯಲು ಬರುವುದಿಲ್ಲ, ನಿಮ್ಮನ್ನು ಎಚ್ಚರಿಸಲು ಬರುತ್ತಾರೆ. ಕೆಲವು ಸಂಬಂಧಗಳು ನಿಮ್ಮ ಹೃದಯ ಒಡೆಯಲು ಅಲ್ಲ, ನಿಮ್ಮ ಅಂಧ ನಂಬಿಕೆಯನ್ನು ಹೊಡೆಯಲು ಬರುತ್ತವೆ. ಕೆಲವು ದ್ರೋಹಗಳು ನಿಮ್ಮನ್ನು ಅಂತ್ಯ ಮಾಡಲು ಅಲ್ಲ, ನಿಮ್ಮ ಆಂತರಿಕ ಶಕ್ತಿಯನ್ನು ಬಡಿದೆಬ್ಬಿಸಲು ಬರುತ್ತದೆ. ಕೆಲವು ಕಳೆದುಕೊಳ್ಳುವಿಕೆಗಳು ಶಿಕ್ಷೆಯಲ್ಲ, ದೈವಿಕ ದಿಕ್ಕಿನ ಬದಲಾವಣೆ. ನೀವು ಇಂದು ಕಳೆದುಕೊಂಡಂತೆ ಕಾಣುವ ವ್ಯಕ್ತಿ ನಾಳೆ ನಿಮ್ಮ ದೊಡ್ಡ ಅಪಾಯಕರವಾಗಿರಬಹುದು. ನೀವು ಇಂದು ಅಳುತ್ತಿರುವ ಸಂಬಂಧ ನಾಳೆ ನಿಮ್ಮ ಸಂಪೂರ್ಣ ಜೀವನವನ್ನು ಹಾಳು ಮಾಡಬಹುದಿತ್ತು. ಹಾಗಾಗಿ ಸ್ನೇಹಿತರೆ, ದೇವರು ಕೆಲವೊಮ್ಮೆ ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ನಿಮ್ಮ ಇಷ್ಟದವರನ್ನೇ ನಿಮ್ಮ ಜೀವನದಿಂದ ತೆಗೆದುಹಾಕುತ್ತಾನೆ. ಆ ಕ್ಷಣದಲ್ಲಿ ಅದು ನೋವು, ಆದರೆ ನಂತರ ಅದು ರಕ್ಷಣೆ ಎಂದು ಅರ್ಥವಾಗುತ್ತದೆ. 9ನೇ ಪಾಠ, ಪ್ರತಿ ದ್ರೋಹವು ಶಾಪವಲ್ಲ, ಕೆಲವು ದ್ರೋಹಗಳು ದೇವರ ರಕ್ಷಣೆಯ ರೂಪ. ಅಂತಿಮ ಗೀತಾ ಮಾರ್ಗ, ನಿಮ್ಮ ಶಾಂತಿಯನ್ನು ಯಾರಿಗೂ ಕೊಡಬೇಡಿ. ಇದೀಗ ಕೊನೆಯ ಮತ್ತು ಅತ್ಯಂತ ಶಕ್ತಿಯುತ ಪಾಠ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ಮತ್ತೆ ಗಳಿಸಬಹುದು, ಹಣ, ಸಂಬಂಧ, ಅವಕಾಶ, ಹೆಸರು. ಆದರೆ ಒಂದು ವಿಷಯವನ್ನು ಕಳೆದುಕೊಳ್ಳಬಾರದು, ನಿಮ್ಮ ಒಳಗಿನ ಶಾಂತಿ. ಯಾರಾದರೂ ನಿಮ್ಮನ್ನು ಮೋಸ ಮಾಡಿದರೆ ಅವರು ಈಗಾಗಲೇ ಈ ತಪ್ಪು ಮಾಡಿದ್ದಾರೆ. ಆದರೆ ನೀವು
ಅವರಿಗಾಗಿ ನಿಮ್ಮ ನಿದ್ರೆ, ಆರೋಗ್ಯ, ನಂಬಿಕೆ, ಮನಃಶಾಂತಿ, ಆತ್ಮಗೌರವ ಎಲ್ಲವನ್ನು ಕಳೆದುಕೊಂಡರೆ ಅವರಿಗೆ ನೀವು ನಿಮ್ಮ ಜೀವನದ ಕೀಲಿಯನ್ನು ಕೊಟ್ಟಂತಾಗುತ್ತದೆ. ಬಾಹ್ಯ ಜಗತ್ತು ಅಸ್ಥಿರ, ಆದರೆ ಒಳಗಿನ ಆತ್ಮ ಸ್ಥಿರ. ಯಾರೋ ಬರುತ್ತಾರೆ, ಯಾರೋ ಹೋಗುತ್ತಾರೆ, ಯಾರೋ ನಗುತ್ತಾರೆ, ಯಾರೋ ಮೋಸ ಮಾಡುತ್ತಾರೆ. ಇವೆಲ್ಲವೂ ಹೊರಗಿನ ಅಲೆಗಳು. ಆದರೆ ನಿಮ್ಮ ಆತ್ಮ ಸಮುದ್ರದ ಆಳದಂತಿರಬೇಕು. ಮೇಲೆ ಅಲೆಗಳು ಬಿರುಗಾಳಿ ಮಾಡಿದರೂ ಆಳದಲ್ಲಿ ಶಾಂತಿ ಇರಬೇಕು. ಇದಕ್ಕಾಗಿ ಪ್ರತಿದಿನ 10 ನಿಮಿಷ ಮೌನದಲ್ಲಿರಿ. ಗೀತೆಯ ಒಂದು ಶ್ಲೋಕ ಕೇಳಿ. ನಿಮ್ಮ ಜೀವನದ ಗುರಿಯನ್ನು ಬರೆಯಿರಿ. ನಿಮ್ಮ ಆತ್ಮಗೌರವವನ್ನು ನೆನಪಿಸಿಕೊಳ್ಳಿ. ವಿಷಪೂರಿತ ಸಂಬಂಧಗಳನ್ನು ಕಡಿತಗೊಳಿಸಿ. ಕಡಿಮೆ ಮಾತನಾಡಿ, ಹೆಚ್ಚು ಗಮನಿಸಿ. ದೇವರ ಮೇಲೆ ವಿಶ್ವಾಸವಿಡಿ. ಕೊನೆಯ ಪಾಠ: ನಿಮ್ಮ ಶಾಂತಿ ನಿಮ್ಮ ಶಕ್ತಿ, ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ಪ್ರತಿಕಾರಕ್ಕಿಂತಲೂ ದೊಡ್ಡ ವಿಜಯ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ಯಾಕೆಂದರೆ ನೋವಿನಲ್ಲಿ ಇರುವ ಬಹಳ ಜನರು ಪ್ರತಿಕಾರ ಹುಡುಕುತ್ತಾರೆ, ಆದರೆ ನೀವು ಜ್ಞಾನವನ್ನು ಹುಡುಕುತ್ತಿದ್ದೀರಿ. ಇದು ನಿಮ್ಮೊಳಗಿನ ಮಹತ್ತರ ಲಕ್ಷಣ. ಗಮನದಲ್ಲಿರಲಿ. ನಿಮಗೆ ಮೋಸ ಮಾಡಿದವರು ನಿಮ್ಮ ಕಥೆಯ ಕೊನೆಯ ಅಧ್ಯಾಯವಲ್ಲ. ಅವರು ಒಂದು ಕಠಿಣ ಪಾಠ ಮಾತ್ರ. ಅವರು ನಿಮ್ಮ ಹೃದಯ ಮುರಿದಿರಬಹುದು, ಆದರೆ ನಿಮ್ಮ ಆತ್ಮವನ್ನು ಮುರಿಯಲು ಎಂದಿಗೂ ಸಾಧ್ಯವಿಲ್ಲ. ನೀವು ಕಳೆದುಕೊಂಡದ್ದು ಒಬ್ಬ ವ್ಯಕ್ತಿ, ಆದರೆ ನೀವು ಪಡೆಯಲಿರುವುದು ಹೊಸ ಬುದ್ಧಿ, ಹೊಸ ಶಕ್ತಿ, ಹೊಸ ಜೀವನ. ನಿಮ್ಮನ್ನು ಮೋಸ ಮಾಡಿದವರ ಹಿಂದೆ ಓಡಬೇಡಿ. ನಿಮ್ಮ ವಿಧಿಯನ್ನು ಕಟ್ಟಿದ ದೇವರ ಹಿಂದೆ ನಡೆಯಿರಿ. ಪ್ರತಿಕಾರ ಬೇಡ, ಪ್ರಾರ್ಥನೆ ಮಾಡಿ. ದ್ವೇಷ ಬೇಡ, ವಿವೇಕ ಬೆಳೆಸಿ. ಅಳುತ್ತಾ ಕುಳಿತುಕೊಳ್ಳಬೇಡಿ. ಏಳಿ, ಬೆಳೆಯಿರಿ, ಹೊಳೆಯಿರಿ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡುತ್ತೀರಿ, ಮತ್ತೆ ಹೇಳುತ್ತೀರಿ, ಆ ಮೋಸ ನನ್ನನ್ನು ಹಾಳು ಮಾಡಲಿಲ್ಲ, ಅದೇ ನನ್ನನ್ನು ನಿಜವಾದ ನನಗೆ ಪರಿಚಯಿಸಿತು ಎಂದು. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿಯು ನಿಮ್ಮ ಹೃದಯಕ್ಕೆ ಸ್ವಲ್ಪವಾದರೂ ತಲುಪಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಮೋಸ ಮಾಡಿದ ಅನುಭವ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಜೀವನದಲ್ಲಿ ಮತ್ತಷ್ಟು ಬೆಳಕು ತರಲಿ. ಇನ್ನಷ್ಟು ಇಂತಹ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರತೀಕಾರ ಬೇಡ, ಪ್ರಾರ್ಥನೆ ಮಾಡಿ. ದ್ವೇಷ ಬೇಡ. ನಿಮ್ಮ ಒಳ್ಳೆಯತನ ನಿಮ್ಮ ಜೊತೆ ಇದ್ದಾಗ ಯಾರು ನಿಮ್ಮನ್ನು ನಿಜವಾಗಿಯೂ ಸೋಲಿಸಲಾರರು. ಧನ್ಯವಾದಗಳು.